ಏನು ಮೊನ್ನೆ ನಡೆದಂಥ DCC ಬ್ಯಾಂಕ್ ಚುನಾವಣೆಯಲ್ಲಿ TAPCMS ಇಂದ 9 ಮತದಾರರಿದ್ದರು. ನಮ್ಮ ಎರಡೂ ಜಿಲ್ಲೆಯಿಂದ, ಕೋಲಾರ ಚಿಕ್ಕಬಳ್ಳಾಪುರದಿಂದ 9 ಮತದಾರರಿದ್ದರು. ಅದರಲ್ಲಿ ಭಾರತೀಯ ಜನತಾ ಪಕ್ಷದವ್ರು ಇಬ್ಬರೇ. ಒಂದು ನಮ್ಮ ಕೋಲಾರ TAPCMS ಇಂದ ತಂಬಳ್ಳಿ ಮುನಿಯಪ್ಪನವರು ಭಾರತೀಯ ಜನತಾ ಪಕ್ಷ, KGF ಇಂದ ಸಂಪಂಗಿ ಅವ್ರ ಮಗ, ಅವರು ಅಲ್ಲಿಂದ ಡೆಲಿಗೇಟ್ ತಗೊಂಬಂದಿದ್ರು. ಇವರಿಬ್ಬರೇ. ಇನ್ನು 7 ಜನನೂ ಕಾಂಗ್ರೆಸ್ನಿಂದ ಗೆದ್ದಿದ್ದವರು. ತಂಬಳ್ಳಿ ಮುನಿಯಪ್ಪನೂ ಗೆಲ್ಲಕ್ಕಾಗಲ್ಲ, ಸಂಪಂಗಿ ಮಗನೂ ಗೆಲ್ಲಕ್ಕಾಗಲ್ಲ, ಇಬ್ಬರೇ. ಇಲ್ಲ ತಂಬಳ್ಳಿ ಮುನಿಯಪ್ಪನು ಸಂಪಂಗಿಗೆ ಸೂಚಕರು ಹಾಕಬೇಕು, ಇಲ್ಲ ಸಂಪಂಗಿ ಮಗ ತಂಬಳ್ಳಿ ಮುನಿಯಪ್ಪನ ಸೂಚಕರು ಹಾಕಬೇಕು. ಈ ಸಂದರ್ಭದಲ್ಲಿ ಸಂಪಂಗಿಯವರು ನನಗೆ ಫೋನ್ ಮಾಡಿದ್ರು. ಇನ್ನೂ ಒಂದು 15 ದಿವಸ ಎಲೆಕ್ಷನ್ ಇದ್ದಂಗೆ, ನಿನ್ನೆ ಮೊನ್ನೆ ಮಾತಲ್ಲ ಇದು. ನಾನು ಅದೇ ನನ್ನ ಮಗನ ನಿಲ್ಲಿಸ್ಬೇಕು ಅಂತಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂದಾಗ ಈ ಮುನಿಯಪ್ಪನು ಕೂಡ ಕೇಳ್ತಾ ಇದ್ದಾರಪ್ಪ, ನಮ್ಮ ಸಮಾಜದ ಅಧ್ಯಕ್ಷನು, ನಾವು ಮುನಿಯಪ್ಪನ ಹೆಂಗೆ ಬಿಡೋಕ್ಕಾಗ್ತೈತೆ ಅಂತ ನಾನು ಹೇಳಿದೆ. ಇಲ್ಲ ಅವನು ನಿನ್ನ ಮಗನೇ ಏನನ್ನು ಮಾಡಬೇಕು ಅಂದಾಗ, ಗೆಲ್ಲಬೇಕಾದ್ರೆ ಸಂಪಂಗಿ ಮಗನ ಗೆಲ್ಲಿ ತಂಬಳ್ಳಿ ಮುನಿಯಪ್ಪನ ಗೆಲ್ಲಬೇಕಾದ್ರೆ ನಮ್ಗೆ ಇನ್ನೂ 3 ಓಟ್ ಬೇಕು. ಒಟ್ಟು 5 ಓಟ್ ಬಂದರೆ ಗೆಲ್ಲಕ್ಕಾಗೋದು. ಸೂಚಕರನ್ನ ಯಾರನ್ನ ಹಾಕ್ಸ್ತೀಯ ಅಂತ ಕೇಳಿದೆ. ನಾನೇನೋ ಮಾಡ್ತೀನಿ ಅಂತ ಹೇಳಿದ್ರು. ಕಡೆ ಗೌರಿಬಿದ್ನೂರ್ಗೆ ಹೋಗಿ ಅಲ್ಲೊಬ್ಬರನ್ನ ಹಿಡಿದು ಸೂಚಕರನ್ನ ಹಾಕ್ಸ್ಬಿಟ್ರು. ನಾವು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಹತ್ರ ಹೋಗಿ, ಈ ಥರ ನಾವು ಒಳಗಡೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀವಿ, ಸಂಪಂಗಿನ ನಮ್ಗೆ ಸಹಾಯ ಮಾಡೋಕ್ಕೆ ಹೇಳಬೇಕು ಅಂತ ಹೇಳಿದಾಗ, ಅವರು ಮುನ್ರಾಜ್ ಅಂತೇಳಿ ಬಾಗೇಪಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟು, ಅವ್ರಿಗೆ ಮಾಹಿತಿ ಕೊಟ್ಟರು. ಆಮೇಲೆ ಮನೆಗೆ ಕರೆಸ್ಕೊಂಡು ಪ್ರಕಾಶ್ ಅಣ್ಣ ಅವ್ರು ಹೇಳಿದ್ದಾರೆ, ತಂಬಳ್ಳಿ ಮುನಿಯಪ್ಪನ ಸಹಾಯ ಮಾಡಿ ಅಂತ ಹೇಳಿದ್ರು. ಯಾರಿಗೆ? ಮುನ್ರಾಜ್ ಅನ್ನೋರಿಗೆ. ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮುನ್ರಾಜು. ಪ್ರಕಾಶ್ ಅಣ್ಣ ಹೇಳಿದ್ದಾರೆ, ತಂಬಳ್ಳಿ ಮುನಿಯಪ್ಪನಿಗೆ ಸಹಾಯ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆದೇಶ ಕೊಟ್ಟರು. ಅವರು ಆಮೇಲೆ ಅದನ್ನ ಸರಿಯಾಗಿ ವರ್ಕೌಟ್ ಆಗಲಿಲ್ಲ. ನಾವು ಕೊನೆ ಗಳಿಗೆವರೆಗೂ ಕೂಡ ನಾಮಿನೇಷನ್ ಹಾಕಬೇಕು ಅಂತೇಳಿ ಪ್ರಯತ್ನ ಪಟ್ವಿ. ನಮಗೆ ಸೂಚಕರು ಸಿಗದೆ ಹೋದ ಕಾರಣಕ್ಕಾಗಿ ನಾವು ನಾಮಿನೇಷನ್ ಹಾಕಲಿಲ್ಲ. ಅವರು ನಾಮಿನೇಷನ್ ಹಾಕಿ ಹೊರಟೋದ್ರು. ನಾಮಿನೇಷನ್ ಹಾಕಿದಾಗಿಂದ ಅವ್ರು ವಾಪಸ್ ತಗೊಳ್ಳೋವರೆಗೂ, ಆ ಡೇಟಿಂದ ಈ ಡೇಟ್ವರೆಗೂ ನನ್ನ ಮೊಬೈಲ್ಗೆ ಸಂಪಂಗಿ ಅವ್ರು ಫೋನೇ ಮಾಡಿಲ್ಲ. ನನ್ನ ಮಗ ನಿಂತಿದ್ದಾನೆ, ನೀವು ನನಗೆ ಸಹಾಯ ಮಾಡಿ, ಮುನಿಯಪ್ಪನ ಕೈನಲ್ಲಿ ಓಟ್ ಹಾಕ್ಸಿ ಅಂತ ನನಗೆ ಹೇಳಿಲ್ಲ. ನಿನ್ನೆ ಅಲ್ಲ ಮೊನ್ನೆ ಪತ್ರಿಕೆಗೆ ಹೇಳಿ ಏನು ಹೇಳಿದ್ದಾರೆ ಅವರು, ವರ್ತೂರ್ ಪ್ರಕಾಶ್ ಅವರು ನಮಗೆ ಸಹಕಾರ ಕೊಟ್ಟಿಲ್ಲ, ಆ ಕಾರಣಕ್ಕಾಗಿ ನಾನು ವಾಪಸ್ ತಗೊಂಬಿಟ್ಟೆ. ನಿನ್ನ ಮಗನಿಗೆ ನಾನು ಓಟ್ ಹಾಕಲ್ಲ ಅಂದಿದ್ರೆ ವಾಪಸ್ ತಗೋಬೇಕಾಗಿತ್ತು. ಇಲ್ಲ, 9 ಓಟ್ ಐತಲ್ಲ, 5 ಓಟಲ್ಲ ಬೇಕಾಗಿರೋದು, ಬೇರೆಯವ್ರ ಸಹಕಾರ ತಗೋಬೋದಾಗಿತ್ತಲ್ಲ. ಆತ ಯಾರಿಗೂ ಕೇಳಿಲ್ಲ, ಯಾರಿಗೂ ಮಾಡಿಲ್ಲ. ಅವ್ರ ಮಗ ಹೋಗಿ ವಾಪಸ್ ತಂದ. ನಾವು ಪಕ್ಷದ ವತಿಯಿಂದ ನಮ್ಮ ಮುನಿಯಪ್ಪನಿಗೆ ಪ್ರಯತ್ನ ಮಾಡಿದ ನಿಜ, ನಮಗೆ ಸೂಚಕರು ಸಿಗದೆ ಇರೋದ್ರಿಂದ ನಾವು ಯುದ್ಧಾಗೋದ್ವಿ. ಅದಾದ ಮೇಲೆ ತಂಬಳ್ಳಿ ಮುನಿಯಪ್ಪನ ಸೂಚಕರು ಆಗಿ ನಾಮಿನೇಷನ್ ಆಗದಿದ್ದಕ್ಕೋಸ್ಕರ ನಮ್ಮ ಮುಖಂಡರುಗಳೆಲ್ಲ ಸೇರಿ ನಾವು ಯಾವುದೇ ಕಾರಣಕ್ಕೂ ಕೊತ್ತೂರು ಮಂಜುನಾಥ್ಗೆ ನಾವು ಮಾಡಬಾರ್ದು, ಸಂಪಂಗಿ ಮಗನಿಗೆ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡ್ಕೊಂಡ್ವಿ. ರಾಜ್ಯಾಧ್ಯಕ್ಷರಿಗೂ ಹೇಳಿದ್ವಿ, ಆಯಿತು ಮಾಡಿ ಅಂದ್ರೆ ಅವರು. ಇದಾದ ಮೇಲೆ ಸಂಪಂಗಿ ಮಗನಿಗೆ ಮಾಡಬೇಕು, ಓಟ್ ಮಾಡಬೇಕು ನಾವು ಅಂತ ಆದಮೇಲೆ ನಾನು ಸಂಪಂಗಿಗೆ ನಾವು ನಿಂಗೆ ಮಾಡ್ತೀವಪ್ಪ ಅಂತ ನಾನು ಹೇಳಿಲ್ಲ. ಆತ ನನಗೆ ಫೋನ್ ಮಾಡಿಲ್ಲ.